ಹಾಯ್ ಗುಡ್ ಮಾರ್ನಿಂಗ್. ಸುನಿಲ್ ಇವಾಗ ಡ್ಯೂಟಿಗೆ ಹೊಡ್ತಾ ಇದ್ದಾರೆ. ಬಿಟ್ಬಿಟ್ಬಿಡೋಣ ಅಂತ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಏನಾಯಿತು ಕಂದ? ಸರಿ ಏಳು ಮೇಲೆ ಎದ್ದೇಳು ಬಂದ್ಬಿಟ್ಟು ಕೆಳಗಡೆ ಕೂತ್ಕೊಳ್ತಾ ಇದ್ದಾನೆ. ನಮ್ಮ ಮನೆಯವ್ರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಏಳು ಮೇಲೆ ಬೇಜಾರಾಗ್ತಿದೆಯಾ? ಅವನು ಫುಲ್ ಫೀಲ್ ಮಾಡ್ಕೊಬಿಟ್ಟಿದ್ದಾನೆ. ಅವ್ರ ಪಪ್ಪ ಡ್ಯೂಟಿಗೆ ಹೋಗ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಬಾ ಹೊರಗಡೆ ಬಾಬಾಜಿ, ಲೈಟ್ ಆಫ್ ಮಾಡು. ಬಂದ್ರೆ ಈಚೆ ಟೈಮ್ ನೋಡಿ 5 o'clock. ಏನಮ್ಮ ಏನಾಯಿತು? ಬೇಜಾರು ಮಾಡ್ಕೊಟ್ರೆ ಎಲ್ಲ ಹೊರಡ್ತಾ ಇದ್ದಾರೆ. ಇವಾಗ ಇದನ್ನು ಬ್ಯಾಗ್ಗೆ ಹಾಕಿಲ್ವಲ್ಲಪ್ಪ. ಹಲೋ, ಲೈಟ್ ಹಾಕಿ ಹೊರಗಡೆ, ಲೈಟ್ ಹಾಕಿ ಹೊರಗಡೆ. ಅದು ಅಲ್ಲೇ ಕಾರ್ ನಿಂತ ಅದನ್ನು ಅಲ್ಲೇ. ಬನ್ನಿ ಬನ್ನಿ ಸರ್, ಬನ್ನಿ. ಹಾಂ ಅಲ್ಲೇ ಮೇಲೆ ಟರ್ನ್ ಮಾಡ್ಕೊಳ್ಳಿ ಸರ್. ಏಯ್ ಸುಮ್ಮನಿರೋ. ಇಲ್ಲೇ ಟರ್ನ್ ಮಾಡ್ಕೊಳ್ಳಿ. ಬನ್ನಿ ಮುಂದೆ, ಬನ್ನಿ ಮುಂದೆ. ಏನು ಎಲ್ಲ ಚೆಲ್ಲೋರ್ತವೆ. ಅಯ್ಯೋ, ನಿಮ್ಮ ಪಪ್ಪ ಆರ್ಮಿ ಸೋಲ್ಜರ್. ಅವನಿಗೆ ಫೀಲ್ ಆಗ್ತದೆ ಪಪ್ಪ ಒಬ್ಬರೇ ಹೋಗ್ತಿದ್ದಾರಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ, ನಮ್ಮ ಪಪ್ಪ ಸೋಲ್ಜರು, ಹೆದರ್ಕೋಬೇಡ ಪಪ್ಪ ಅಂತ. ಸಾಕು ಸಾ ಪುಟ ಬಾ, ತರ್ತಾರೆ ಬಾಬುಜಿ. ಬರಲಿ ಬಾ ಬಾ ಬಾಬುಜಿ. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಬ್ಯಾಗು ಇನ್ನೊಂದಿಲ್ಲಪ್ಪ, ಬ್ಯಾಗ್ ಎಲ್ಲ ಹಾಕಿದಾರಲ್ಲ. शेयरिंग बस में भी है 350 रुपये एक आदमी का. ಕುಷ್ಮಾ ಬೈಲಿ. ಸುನಿಲ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತರಕ್ಕೆ ಹೋದರು. ಯಾಕಂದರೆ ಸುನಿಲ್ಗೇನು ಬುಕ್ಕಿಂಗ್ ಆಗಿದೆ, ಆಲ್ರೆಡಿ ಟ್ರೈನ್ ಬಂದಿದ್ದೆ ಒಂದೇ ಬರೋದು. ನಮಗೂ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಬೇಕಲ್ಲ ಒಳಗಡೆ ಹೋಗಬೇಕು ಅಂದರೆ, ಹಾಗಾಗಿ ತರಕ್ಕೆ ಹೋಗಿದ್ರೆ. ಅವರದ್ದು ರೂಲ್ಸ್ ಬ್ರೇಕ್ ಮಾಡಲ್ಲ.
ನಾವಿಲ್ಲೇ ತಾನೇ ಅಂದರೆ ಇಲ್ಲ ಫ್ಲೈಟ್ ಟಿಕೆಟ್ ತೊಗೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ರಶ್ ಇದೆ ನೋಡಿ. ನಮ್ಮ ರೈಲ್ವೆ ಸ್ಟೇಷನ್ ಜನಗಳಿಗೆಪ್ಪ ಹಾಗಾಗಿ ಅಲ್ಲಿವರೆಗೂ ಮಲಗಿದ್ದಾರೆ. ಖುಷ್ ಈ ಸೈಡ್ ಬಾ ನಡೆ. ಬಂದ ತಕ್ಷಣ ಲಗೇಜ್ ಎಲ್ಲ ಒಳಗಡೆ ಇಟ್ಬಿಟ್ರೆ ಆಮೇಲೆ ಹೊರಗಡೆ ಕೂತ್ಕೊಳ್ತಾರೆ. ಸುನಿಲ್ ಬಂದು ಹಾಗಾಗಿ ಲಗೇಜ್ ಎಲ್ಲ ಇಡ್ತಾರೆ. ನಾವು ಇದಂತೂ ಬೇಗ 1:30 ಗಂಟೆ ಟೈಮ್ಗೆ ಹೊಂಟೋಗ್ಬಿಡುತ್ತೆ ಬೆಂಗಳೂರಿಗೆ ಬೇಗನೆ. ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ. ಫ್ಲೈಟ್ ಒಳಗಡೆ ಎದ್ದಾಗೆ ಇದೆ. ಇದಾ ವಾಶ್ರೂಮ್ ಎಲ್ಲ ನೋಡಿ ಒಳ್ಳೆ ಚೆನ್ನಾಗಿದೆ. ಇಲ್ಲಿ ಮಾಮೂಲಿ ರೈಲ್ವೆ ಸ್ಟೇಷನ್ಗೂ ಇದಕ್ಕೂ ಅಂದರೆ ಟ್ರೈನಲ್ಲಿ ಹೋಗೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಖುಷ್ ಬೇಬಿ ಅವನು ಎಲ್ಲೇ ಹೋದ್ರೆ ಅವ್ರ ಅಪ್ಪನ ಕೈಲಿ ತಿಂಡಿ ತೆಗೆಸ್ಕೋಬೇಕು. ಏನೋ ತೆಗೆಸ್ಕೊಳಕ್ಕೆ ಹೋಗಿದ್ದಾರೆ ನೋಡಿ ಅಲ್ಲಿಗೆ. ಹಾಂ ಎರಡೂ ಬೇಡ ಬೇಡ ನನಗೆ ಪಪ್ಪ ಕೊಡಿಲಿ ಬಿಡು. ನಿಜವಾಗ್ಲೂ ಸುಮ್ಮನೆ ಸಿಕ್ಕಾಬಟ್ಟೆ ಅವ್ರ ಮನಸ್ಸಿನಲ್ಲಿ ಫೀಲ್ ಮಾಡ್ಕೊಂಡಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಅವ್ರು ಯಾವುದನ್ನೂ ಹೇಳ್ಕೊಳ್ಳೋದೇ ಇಲ್ಲ. ಅಂದರೆ ಹೋಗೋವ್ರಿಗೂ ಅಲ್ಲಿ ಡ್ಯೂಟಿಗೆ ಹೊರಡಬೇಕು ಮುಂಚೆನೇ ಹೆಂಡತಿ ಮಕ್ಕಳ ಜೊತೆ ಅಷ್ಟೇ ಖುಷಿಯಿಂದ ಮಾತಾಡಿಕೊಂಡು ನಗ್ನಗ್ತಾರೆ ಇರ್ತಾರೆ. ಯಾಕೆ ಅಂದರೆ ಈಗ ಅಲ್ಲಿ ಎಲ್ಲರ ಮನಸ್ಸಲ್ಲೂ ನೋವಿದೆ, ಆ ಬೇಜಾರು ಇದ್ದೇ ಇದೆ. ಇರೋದೇನು 100%, 200% ಎಲ್ಲರ ಮನಸ್ಸಲ್ಲೂ ಕೂಡ ಫೀಲ್ ಇದ್ದೇ ಇರುತ್ತೆ. ಮತ್ತು ಸುನೀಲ್ ಫ್ರೆಂಡ್ ಹೆಂಡತಿ ಅವರು ಕೂಡ ಬಂದರು. ಅವರೆಲ್ಲ ಬೇರೆ ಕಡೆ ಹೋಗ್ತಾಯಿದ್ರಂತೆ. ಸುನೀಲ್ಗೆ ಇವರು ಕ್ಲೋಸ್ ಫ್ರೆಂಡು, ಕ್ಲಾಸ್ಮೇಟ್ ಅಂತ ಹೇಳಬೇಕು. ಯಾವಾಗಲೂ ಅಂದರೆ ಅವ್ರು ಇವಾಗ ಊಟಕ್ಕೆ ಕೂಡ ಬಂದಿನೋ ಅವರೆಲ್ಲ ವೀಡಿಯೋ ಮಾಡಿರಲಿಲ್ಲ. ಆಮೇಲೆ ಮಾಡಬೇಕಾಗುತ್ತೆ, ಮಾಡ್ತೀನಿ ಖಂಡಿತ. ಇನ್ಮೇಲೆ ಸುನೀಲ್ ಫ್ರೆಂಡ್ಸ್ ಯಾರು ಬರ್ತಾರೆ, ನಾವು ತುಂಬ ವೀಡಿಯೋ ಮಾಡಿರೋದೇ ಇಲ್ಲ. ಇನ್ಮೇಲೆ ಬಂದಾಗೆಲ್ಲ ಮಾಡ್ತೀನಿ. ಸುನೀಲ್ ಫ್ರೆಂಡ್ ಹೆಂಡತಿ ಎಲ್ಲ ಬಂದಿರು, ವಿಶ್ ಕೂಡ ಮಾಡಿದ್ರು ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು. ಅವರು ಕೂಡ ಬೆಳಗ್ಗೆನೇ ಬಂದಿದ್ರಲ್ವ ಹಾಗಾಗಿ. ಏ ಇರಮ್ಮ, ಅವರಪ್ಪರಿಗೆ ಟ್ರೈನ್ ಹೊಂಟೋಗ್ಬಿಡುತ್ತೆ. ಹೋಗಪ್ಪ ನೀನು ಹೋಗಪ್ಪ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಹೋಗ್ಬೇಕಾದ್ರೆ ಪಾಪಗೂ ಮುತ್ತು ಕೊಟ್ಬಿಟ್ಟು ಹೋಗಪ್ಪ, ಮಮ್ಮನ ಕೊಟ್ಟಲ್ಲ ನಂಗೆ ಕೊಟ್ಟಲ್ಲ, ಪಾಪಗೆ ಮುತ್ತು ಕೊಡು ಅಂತ ಹೇಳ್ತಾನೆ ನೋಡಿ. ಅವನು ಕೊಟ್ಬಿಟ್ಟು ಹೇಳ್ತಾನೆ ಈ ಥರ ಪಾಪಗೂ ಮುತ್ತು ಕೊಡಪ್ಪ ಅಂತ ಹೇಳ್ಬಿಟ್ಟು. ಇದೆಲ್ಲ ನೋಡಿದ್ರೆ ಮನಸ್ಸಿಗೆ ಎಷ್ಟು ನೋವಾಗಲ್ಲ, ಎಷ್ಟು ಫೀಲ್ ಆಗಲ್ಲ ಹೇಳಿ. ಅದೇ ಹೆಂಡತಿ ಮಕ್ಕಳು, ಹೆಂಡತಿ ಪ್ರೆಗ್ನೆಂಟ್ ಅಂದರೆ ಜೊತೆಲಿ ಇದ್ಕೊಂಡು ನೋಡಿಕೊಂಡಿರೋ ಖುಷಿಯಲ್ಲಿ ಅವ್ರು ಡ್ಯೂಟಿಗೆ ಜಾಯ್ನ್ ಆಗ್ತಾಯಿದ್ದಾರೆ. ಅದೊಂದು ನಿಜವಲ್ಲ ಸಿಕ್ಕಾಬಿಟ್ಟೆ ಮನಸ್ಸು ಬೇಜಾರಾಗುತ್ತೆ. ನಿಮಿಷ ಟೈಮ್ ಇರೋ ಶೈನ ಹೋಗಿ ರೆಸ್ಟ್ ಮಾಡಿ ಆ ಥರ ಹೇಳ್ತಾ ಇರ್ತಾರೆ. ಬುಜ್ಜಿ ಬೇಬಿ ಜೊತೆ ಸಿಕ್ಕಿರೋ ಅಷ್ಟು ಟೈಮಲ್ಲಿ ಆಟ ಆಡ್ತಾ ಇರ್ತಾರೆ. ನಾನು ಅದೇನೋ ಹೇಳ್ತಾರಲ್ಲ, ಏನು ಮಾತಿಲ್ಲ ಕತೆ ಇಲ್ಲ, ಸುಮ್ಮನೆ ಸೈಲೆಂಟಾಗೇ ನಿಂತಿದ್ದೀನಿ. ಇದೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಇನ್ನೇನು ಮಾಡೋದು, ಇನ್ನೇನು ತಾನೇ ಹೇಳೋದು, ಅವ್ರಿಗೆ ಹೇಳೋದು ಅಪ್ಪ ಹುಷಾರು ಅಂತ. ಅವ್ರಿಗೊಂದು ಏನು ಅಂತಂದರೆ
ನೋಡಿ ಇದೆಲ್ಲ ನೋಡ್ತಾರೆ ಬೇಜಾರಾಗಲ್ವ. ಹೋಗಿ ಬಂದು ಹೊಟ್ಟೆಲಿರೋ ಪಾಪಗೆ ಮುತ್ತು ಕೊಡ್ತಾರೆ. ಅವ್ರಿಗೆ ಎಷ್ಟು ಲವ್ ಮಾಡ್ತಾರೆ ಹೆಂಡತಿ ಮಕ್ಕಳನ್ನ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ಮಾಡೋದಲ್ವಾ. ಇವಾಗ ಟ್ರೈನ್ ಓಡುತ್ತೆ. ಇವಾಗ ಸುನಿಲ್ ಹತ್ತಿದ ತಕ್ಷಣ ಬೇರೆ ಟ್ರೈನ್ ಆದರೆ ನೋಡ್ಕೊಂಡು ಬಾಯ್ ಮಾಡಿಕೊಂಡು ಎಲ್ಲಿವರೆಗೂ ಹೋಗ್ತಾರೆ ಅಲ್ಲಿವರೆಗೂ ನೋಡ್ಬೋದು. ಈ ಟ್ರೈನಲ್ಲಿ ಹಂಗಲ್ಲ, ಅವ್ರು ಹೋಗ್ತಿದ್ದಂಗೆ ಇವಾಗ ಲಾಕ್ ಮಾಡ್ಕೊಬಿಡ್ತಾರೆ. ಅದೊಂದು ಇದೆಯಲ್ಲ ಫೀಲ್ನ ಯಪ್ಪ. ಬುಜ್ಜಿ ಬೇಬಿ ನೋಡಿ ಇವಾಗ ಕುಣಿದಾಡ್ಕೊಂಡು ಅವ್ರ ಪಪ್ಪನ್ನ ಎಷ್ಟು ಡ್ಯಾನ್ಸ್ ಮಾಡಿಕೊಂಡು ಬಾಯ್ ಮಾಡ್ತಾಯಿದ್ದಾನೆ ಅಂದರೆ, ಆಮೇಲೆ ಟ್ರೈನ್ ಮೂವ್ ಆಗ್ತಿದ್ದಂಗೆ ಅವ್ನು ಎಷ್ಟು ಅಳ್ತಾನೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಅಪ್ಪನ ಮುಂದೆ ಹತ್ತಿರ ಅವ್ರ ಅಪ್ಪನೂ ಅಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಅದು ಎಲ್ಲ ಇದಾಗ್ತಿದ್ದಂಗೆ ನೋಡಿ ನನಗೂ ಕೈ ಮುಟ್ಟುವಂತ ಹೈ-ಫೈ ಬೇರೆ ಕೊಡ್ತಿದೆ. ಲಾಕ್ ಮಾಡ್ಕೊಳ್ತೀನಿ. ಮನೇಲಿ ಬಂದು ವಾಯ್ಸ್ ಕೊಡ್ತಿದ್ದಾರೆ. ನಿಜವ್ರು ಇವಾಗ ನನಗೆ ಹೇಳು ಅನ್ನೋದೇ ಬರ್ತಾಯಿದೆ. ಅವ್ರು ನೋಡ್ಕೊಂಡು ನೋಡಿ ಬಾಮ ಹಿಂದೆ ಬಾಮ ಅಂತ ಅವ್ರ ಅಮ್ಮನ ಹೆಂಗೆ ಹೇಳ್ಕೊಂಡು ಬರ್ತಾರೆ ನೋಡಿ. ಈಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಬುಜ್ಜಿ ಬೇಬಿ ಅಂತಂದರೆ ಇವಾಗ ಫುಲ್ ಫೀಲ್ ಆಗೋದು ಅವನಿಗೆ. ಅವ್ರ ಅಮ್ಮನ ತಪ್ಕೊಂಡು ಹೊಡ್ತಾನೆ. ಇವಾಗ ಎಷ್ಟು ಕೊಡೋ ಬರುತ್ತೆ ಅಂದರೆ ಅವನಿಗೆ ಅಪ್ಪಪ್ಪ ಹೊಟ್ಟೋದ್ರಲ್ಲ ಅನ್ನೋದು ಸಿಕ್ಕಾಬಿಟ್ಟೆ ಫೀಲ್ ಆಯ್ತು ಅವನಿಗೆ. ಅಲ್ಲಿರೋರೆಲ್ಲ ಒಂದು ಕ್ಷಣ ನೋಡ್ತಾಯಿದ್ರು. ಅಮ್ಮ ಮಗ ಇಬ್ಬರು ಹೊಡ್ತಾಯಿದ್ದಾರೆ. ಹಾಯ್ ಕೋಶ್, ಹಾಯ್ ಕೋಶ್, ಏನು ಕೊಡೋದು?